ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ. ಇವತ್ತು ದಿನಾಂಕ 10/12/2025. ಇವತ್ತು ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲೂ ಹೋದ ಅಧಿವೇಶನದಲ್ಲೂ ಧರ್ಮಸ್ಥಳದಲ್ಲಾಗಿರುವಂಥ ಘಟನೆ ವಿಷಯವನ್ನು ದೊಡ್ಡದಾಗಿ ಸುದ್ದಿ ಮಾಡ್ತಾ ಇತ್ತು. ಉಳಿದ ಕೆಲಸಗಾರಗಳನ್ನು ಯಾವುದಕ್ಕೂ ಗಮನ ಕೊಡದೆ ಒಂದಿಷ್ಟು ಧರ್ಮಸ್ಥಳದ ವಿಷಯನೇ ತುಂಬ ಹೈಲೈಟ್ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ತಿರುಗಿ ಇವತ್ತು ಅದನ್ನೇ ಸ್ಟಾರ್ಟ್ ಮಾಡಿದ್ರೆ ಕಾಣಿಸ್ತಾ ಇದೆ. ಇದರ ಮಧ್ಯೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದೊಂದು ಟಿವಿಯಲ್ಲಿ ನೋಡಿದ್ವಿ ನಾವು. ಧರ್ಮಸ್ಥಳದಲ್ಲಿ ಏನಿವ ಒಂದು ಕಡೆಯಿಂದ ಆರೋಪ ಪಟ್ಟಿ ಸಲ್ಲಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಒಂದು ಪ್ರಾಥಮಿಕ ವರದಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಯಾವುದನ್ನು ತಿಳಿಯದೆ ಅಂತ ಗೊತ್ತಾಗ್ತಾ ಇಲ್ಲ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ ಚಿನ್ನಯ್ಯ, ಮಹೇಶಣ್ಣ, ಗಿರೀಶಣ್ಣ, ಜಯಂತಿ, ವಿಠ್ಠಲಗೌಡರು, ಸುಜಾತ ಮೇಡಮ್ ಇವರೆಲ್ಲ ಆರೋಪಿಗಳು. ಈ ರೀತಿಯಲ್ಲಿ ಮಾಧ್ಯಮದಲ್ಲಿ ಸುದ್ದಿ ಬರೋದನ್ನು ನೋಡಿ, ಇವರನ್ನು ಯಾವಾಗ ಬಂಧಿಸೋದನ್ನು ನೋಡಿ ಇವರು ಹೇಳ್ತಾ ಇದ್ದಾರೆ ನಗರ ನಕ್ಸಲೇಟ್ ಅಂತ ಒಂದು ಸುದ್ದಿ ಹೇಳ್ತಾ ಇದ್ದಾರೆ. ಒಂದು ಸ್ಟೇಟ್ಮೆಂಟ್ ಎಲ್ಲ ಕೊಡೋದು ನಾನು ಕೇಳಿದ್ದೀನಿ. ನಾನು ಕೇಳ್ತಾ ಇರೋದು ಆರ್ ಅಶೋಕ್ ಅವರೇ, ತಾವೊಬ್ಬರು ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯದಲ್ಲಿ ಬೇಜಾನ ಕೆಲಸ ಇದೆ, ಬೇಜಾನ ವಿಷಯಕ್ಕೆ ಮಾತಾಡ್ಬೋದು. ಇದೊಂದು ಕಡೆಯಿಂದ SIT ಅವರು ತನಿಖೆ ನಡೆಸ್ತಾ ಇದೆ, ಅದರ ಪ್ರಕಾರವಾಗಿ ತನಿಖೆ ನಡೀತಾ ಇದೆ. ನಾನು ಕೇಳ್ತಾ ಇರೋದು, ತಾವಿವಾಗ ಆರೋಪ ಮಾಡಿರೋದು ನನ್ನ ಪ್ರಕಾರವಾಗಿ ಗಿರೀಶ್ ಮಠಣ್ಣವ್ರನ್ನ ಆಗಿರಬೇಕು, ನನ್ನನ್ನು ಆಗಿರಬೇಕು, ನನ್ನ ಬದಿಗೆ ಹಾಕಿಬಿಡಿ. ಆದರೆ ಗಿರೀಶ್ ಮಠಣ್ಣವ್ರನ್ನು ಇಟ್ಬಿಟ್ಟು ಆಗಿರ್ಬೋದು, ನಗರ ನಕ್ಸಲೇಟ್ ಎಂಬ ಪದವನ್ನು ಎತ್ತಿರೋದು. ಆಗ ನಾನು ಕೇಳಿದೆ, ನಿಮಗೆ ಗಿರೀಶ್ ಮಠಣ್ಣವರು ಯಾವ ಪಕ್ಷದಲ್ಲಿದ್ದವರು, ಯಾವ ಪಕ್ಷದ ಯುವ ನಾಯಕರಾಗಿ ಕೆಲಸ ಮಾಡಿರುವವರು, ಯಾರ ಪಕ್ಷದ ಹಿಂದೆ ಓಡಾಡಿದವರು, ಯಾವ ಪಕ್ಷದಿಂದ ಅವರಿಗೆ ಬಿಜೆಪಿಗೆ ಟಿಕೆಟ್ ಕೊಟ್ಟರು ಹೇಳ್ಬೋದಾ? ಅವರು ನಗರ ನಕ್ಸಲೇಟ್ ಆದ್ರೆ ತಾವು ಯಾರು? ತಾವು ಅದೇ ಪಕ್ಷದಲ್ಲಿ ಇದ್ದೀರಲ್ಲ, ಅದನ್ನು ಸ್ವಲ್ಪ ತಿಳಿಸಿ. ಮಾತು ಆಡುವಾಗ ಒಂದು ಹಿಡಿತವಿರಲಿ, ಯಾರು ಹೇಳ್ತಾ ಇದ್ದಾರೆ ಏನಂತ. ಅವರೇ ನಗರ ನಕ್ಸಲೇಟ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಅತ್ಯಾಚಾರ ವಿರುದ್ಧ, ಕೊಲೆಗಡುಕರ ವಿರುದ್ಧನೇ ಮಾತಾಡ್ತಾ ಇರೋದು. ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋದು ಹೌದು, ಅದನ್ನೇ ಕೇಳ್ತಾ ಇರೋದು. ನಿಮ್ಮ ಪ್ರಕಾರ ಹಂಗೆ ಸೌಜನ್ಯನ್ನು ಯಾರು ಅತ್ಯಾಚಾರ ಮಾಡಿಲ್ಲ, ಯಾರು ಕಿಡ್ನಾಪ್ ಮಾಡಿಲ್ಲ, ಯಾರು ಕೊಲೆ ಮಾಡಿಲ್ಲ, ಯಾರು ತಂದು ಅಲ್ಲಿ ಬೀಸಾಕಿಲ್ಲ, ತನ್ನಷ್ಟೇ ಬಂದು ಏನೋ ಒಂದು ಬಿದ್ದಿರುವುದು ಅಲ್ವಾ? ಹಾಗೆ ನಮ್ಮ ಸಂಬಂಧಿ ಪದ್ಮಾವತನ್ನು ಯಾರು ಕಿಡ್ನಾಪ್ ಮಾಡಿಲ್ಲ. ಉಜಿರೆ ಕಾಲೇಜಿಂದ ಧರ್ಮಸ್ಥಳಕ್ಕೆ ಬಂದಿಳಿದು ಧರ್ಮಸ್ಥಳ ಬಸ್ ಸ್ಟ್ಯಾಂಡಿಂದ ಯಾರ ಕಾರು ಹತ್ತಿಲ್ಲ ಅಲ್ಲ, ಪ್ರಭಾವಿ ವ್ಯಕ್ತಿ ಅದರಲ್ಲಿ ಇರಲಿಲ್ಲ ಅಲ್ವಾ? ಇದನ್ನ ಹೇಳ್ತಾ ಇರೋದು ತಾವು. ಹಾಗೆ ಆನಿಮಾವತನ ಮನೆಯೂ ಇರಲ್ಲ, ಆನಿಮಾವತನೂ ಇರಲ್ಲ, ಆನಿಮಾವತ ಎಂಬ ಜನನೇ ಇರಲ್ಲ, ವೇದವಲ್ಲಿ ಟೀಚರು ಇರಲಿಲ್ಲ, ಬೇರೆ ಯಾವುದೇ ಅಲ್ಲಿ ಕೊಲೆ ಆಗಿಲ್ಲ, ಯಾವುದೇ ಶವಗಳು ಬಿದ್ದಿಲ್ಲ, ಯಾವುದೇ ಅತ್ಯಾಚಾರ ಆಗಿಲ್ಲ ಅಲ್ವಾ? ಇದನ್ನ ಹೇಳ್ತಾ ಇರೋದಲ್ಲ. ಇದನ್ನು ನಿಲ್ಲಿಸಿ ಸತ್ಯ ಏನು ಎಂಬುದನ್ನು ಹುಡುಕೋ ಕೆಲಸ ಮಾಡಿ. ಯಾರು ದೇವಸ್ಥಾನ ವಿರುದ್ಧವಾಗಿ ಕೆಲಸ ಮಾಡ್ತಾ ಇಲ್ಲ. ನಿಮಗೆ ನಂಬಿಕೆ ಇಲ್ಲದ್ರು ಅದಕ್ಕಿಂತ ಜಾಸ್ತಿ ನಂಬಿಕೆ ನಮಗಿದೆ. ಆ ಮಂಜುನಾಥ ಸ್ವಾಮಿಗೆ ನಮ್ಮನ್ನು ಈ ಹೋರಾಟಕ್ಕೆ ಇಳಿಸಿರೋದು. ಎಲ್ಲೋ ಕೂತು ಏನೋ ಮಾತಾಡೋದಲ್ಲ ಸ್ವಾಮಿ, ರಾಜ್ಯದ ಅಭಿವೃದ್ಧಿ ಆಗೋ ಕೆಲಸವನ್ನು ಮಾಡಿ. SIT ತಂಡಕ್ಕೆ ಒಂದು ಬಲವರ್ತನೆ ಮಾಡೋ ಕೆಲಸವನ್ನು ಮಾಡಿ. ಅದರಲ್ಲಿ ನಿಷ್ಠಾವಂತ ಅಧಿಕಾರ ಉಳಿಸಿ ಉಳಿದವರನ್ನು ಹೊರಗೆ ಕಳಿಸಿ, ಸತ್ಯ ಜನರಿಗೆ ತಿಳಿಸೋ ಕೆಲಸವನ್ನು ಮಾಡಬೇಕಂತ ಈ ಮೂಲಕ ನಾನು ವಿರೋಧ ಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರಿಗೆ ಕೇಳ್ಕೊಳ್ತೀವಿ. ಯಾವುದೇ ನಕ್ಸಲೇಟ್ ಅದೇ ಇಂಥ ಪದಗಳು ಇನ್ನಾದರೂ ಎಲ್ಲೂ ಎತ್ತುಬಿಡಿ. ಅವರು ನಕ್ಸಲೇಟ್ ಆದರೆ ತಾವು ಅದೇ ಅಂತ ಹೇಳ್ಬೋದು, ತಮ್ಮ ಪಕ್ಷದಲ್ಲಿ ಇದ್ದವರು. ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀವಿ. ನನ್ನ ಪ್ರಕಾರವಾಗಿ ಈ ರಾಜ್ಯವನ್ನು ಲೂಟಿ ಹೊಡಿತಾರಲ್ಲ, ಅವರೇ ಅಂತ ದೊಡ್ಡ ನಕ್ಸಲೇಟ್, ಲೂಟಿಕೋರರು ಅಲ್ವಾ? ಅದನ್ನೆಲ್ಲ ನಿಲ್ಲಿಸಿ ಅಂತ ಈ ಮೂಲಕ